70-80 ವರ್ಷ ವಯಸ್ಸಾದರೂ ಮೂಳೆಗಳು ವಜ್ರದ ಥರ ಗಟ್ಟಿಯಾಗಿರಬೇಕು ಅಂದರೆ ನಿಮ್ಮ ಡೈಲಿ ರೂಟೀನಲ್ಲಿ ಈ 3 ಚೇಂಜಸ್‌ನ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಇವಾಗ ಹೇಳೋ ಕ್ಯಾಲ್ಸಿಯಂ ರಿಚ್ ಫುಡ್ಸ್‌ನ ನಿಮ್ಮ ಡಯಟಲ್ಲಿ ರೆಗ್ಯುಲರ್ ಆಗಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಮಿಲ್ಕ್ ತಗೋಬೋದು, ಯೋಗರ್ಟ್ ಇಲ್ಲಾಂದರೆ ಮೊಸರು. ಇವೆರಡರಲ್ಲಿ ಕ್ಯಾಲ್ಸಿಯಂ ಜೊತೆಗೆ ಪ್ರೋಬಯೋಟಿಕ್ಸ್ ಕೂಡ ಇರುತ್ತೆ. ನಿಮ್ಮ ಗಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಚೀಸ್ ಆ್ಯಂಡ್ ಪನ್ನೀರ್ ಇದರಲ್ಲಿ ಕ್ಯಾಲ್ಸಿಯಂ ಜೊತೆಗೆ ಪ್ರೋಟೀನ್ಸ್ ಇರುತ್ತೆ, ಮಸಲ್ ಗ್ರೋತ್ಗೂ ಹೆಲ್ಪ್ ಮಾಡುತ್ತೆ. ರಾಗಿ ಇದು ಒನ್ ಆಫ್ ದ ರಿಚೆಸ್ಟ್ ಪ್ಲಾಂಟ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಅಂತಾನೆ ಹೇಳ್ತೀವಿ. ಇದನ್ನ ಯಾವ ರೀತಿ ಬೇಕಾದರೂ ನೀವು ಕನ್ಸ್ಯೂಮ್ ಮಾಡ್ಬೋದು. ಎಳ್ಳು, ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವುದಾದ್ರೂ ಓಕೆ, ಎರಡರಲ್ಲೂ ಕ್ಯಾಲ್ಸಿಯಂ ಅಂಶ ಇರುತ್ತೆ. ಅದನ್ನ ನೀವು ಡೈರೆಕ್ಟ್ ಆಗಿ ತಗೊಳಕ್ ಆಗಿಲ್ಲ ಅಂತ ಅಂದ್ರೆ ಸಲಾಡ್ಸ್ಗೆ ಅಥವಾ ಕರೀಸ್ಗೆ ಅಥವಾ ಚಟ್ನಿ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ಕನ್ಸ್ಯೂಮ್ ಮಾಡ್ಬೋದು. ಚಿಯಾ ಸೀಡ್ಸ್ ಇದನ್ನ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ತಗೊಳ್ಳಿ. ಇದರಲ್ಲಿ ಕ್ಯಾಲ್ಸಿಯಂ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ಒಮೆಗಾ 3 ಇರುತ್ತೆ. ಇದು ನಿಮ್ಮ ಹಾರ್ಟ್ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಹಸಿರು ಸೊಪ್ಪುಗಳು ಇದರಲ್ಲಿ ಕ್ಯಾಲ್ಸಿಯಂ ಜೊತೆಗೆ ಐರನ್ ಕಂಟೆಂಟು ಇರುತ್ತೆ. ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗೆ ಒಳ್ಳೆಯ ಆಹಾರ. ಆಲ್ಮಂಡ್ಸ್, ಬಾಯ್ಲ್ಡ್ ಎಗ್ಸ್ ಮತ್ತೆ ಆರೆಂಜ್ ಇವಿಷ್ಟು ಕೂಡ ಗುಡ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ. ಎರಡನೇದು ವಿಟಮಿನ್ ಡಿ. ನೀವು ಎಷ್ಟೇ ಕ್ಯಾಲ್ಸಿಯಂ ರಿಚ್ ಫುಡ್ಸ್ನ ತಗೋತಾ ಇದ್ರು ನಿಮ್ಮ ಗಟ್ಟಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗಬೇಕು ಅಂದರೆ ವಿಟಮಿನ್ ಡಿ ಬೇಕೇ ಬೇಕಾಗುತ್ತೆ. ವಿಟಮಿನ್ ಡಿ ಯಾವುದೇ ಒಂದು ಫುಡ್ಡಲ್ಲಿ ಅಬಂಡೆಂಟ್ ಆಗಿ ಸಿಗೋದಿಲ್ಲ, ನಿಮ್ಮ ಬಾಡಿನೇ ಸಿಂಥಸಿಸ್ ಮಾಡಬೇಕಾಗುತ್ತೆ. ಈ ವಿಟಮಿನ್ ಡಿ ಬಾಡಿಲಿ ಪ್ರೊಡ್ಯೂಸ್ ಆಗಬೇಕು ಅಂತ ಅಂದರೆ ವಾರಕ್ಕೆ 3 ದಿನ ಆದರೂ ಒಂದು 15ರಿಂದ 20 ನಿಮಿಷದವರೆಗೆ ಬಾಡಿನ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ. ಬೆಸ್ಟ್ ಟೈಮ್ ಯಾವುದು ಅಂತಂದರೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ. ಮೂರನೇದು ಸ್ಟ್ರೆಂತ್ ಟ್ರೈನಿಂಗ್ ಆ್ಯಂಡ್ ವೆಯ್ಟ್ ಬೇರಿಂಗ್ ಎಕ್ಸಸೈಸಸ್. ಸ್ಟ್ರೆಂತ್ ಟ್ರೈನಿಂಗಲ್ಲಿ ವೆಯ್ಟ್ ಲಿಫ್ಟಿಂಗ್ ಆಗಿರ್ಬೋದು ಇಲ್ಲ ರೆಸಿಸ್ಟೆನ್ಸ್ ಎಕ್ಸಸೈಸಸ್ ಆಗಿರ್ಬೋದು. ಇದರಲ್ಲಿ ನೀವು ಬರೀ ಮಸಲ್ನ ಬಿಲ್ಡ್ ಮಾಡ್ತಿರಲ್ಲ, ನಿಮ್ಮ ಬೋನ್ಸ್ನು ಕೂಡ ಸ್ಟ್ರಾಂಗ್ ಮಾಡ್ತಿರ್ತೀರಾ. ವೆಯ್ಟ್ ಬೇರಿಂಗ್ ಎಕ್ಸಸೈಸಸ್ ಇನ್ಕ್ಲೂಡ್ಸ್ ವಾಕಿಂಗ್, ರನ್ನಿಂಗ್, ಜಾಗಿಂಗ್, ಜಂಪಿಂಗ್, ಕ್ಲೈಂಬಿಂಗ್ ಸ್ಟೇಜ್. ಇದನ್ನು ನೀವು ವೀಕ್ಲಿ ಅಟ್ಲೀಸ್ಟ್ 3 ಡೇಸ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಈಗಲಿಂದನೇ ಫಾಲೋ ಮಾಡಿ. ವಯಸ್ಸಾದ ಮೇಲೆ ನಿಮ್ಮ ಬೋನ್ಸು ನಿಮಗೆ ಖಂಡಿತ ಥ್ಯಾಂಕ್ ಯು ಹೇಳುತ್ತೆ. ಈ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ.